ಎಲ್ರಿಗೂ ನಮಸ್ತೆ. ಆತ್ಮೇರೆ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಕಾಮ್ಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡೋದಕ್ಕೆ ಬಯಸ್ತೇನೆ. ಶಾಲಾ ಪ್ರಾರಂಭದ ದಿನದಿಂದ ಹಿಡಿದು ನಾವೆಲ್ಲರೂ ಕೂಡ ಆ್ಯಪ್ ಮೂಲಕ ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ. ಕಾಮ್ಸ್ ಆ್ಯಪ್ನಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿ ನಿಗದಿತ ಸಮಯಕ್ಕಿಂತ ತಡವಾಗಿ ಚೆಕ್ ಇನ್ ಮಾಡಿದರೆ ಲೇಟ್ ಅಟೆಂಡೆನ್ಸ್ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು KCSR ಮತ್ತು ಶಿಕ್ಷಣ ಇಲಾಖೆ ಇತ್ತೀಚಿನ ಮಾರ್ಗಸೂಚಿಗಳ ಪ್ರಕಾರ ಈ ಕೆಳಗಿನ ನಿಯಮಗಳನ್ನು ಅನ್ವಯಿಸುತ್ತವೆ. 1. ಗ್ರೇಸ್ ಪೀರಿಯಡ್, ಸಡಿಲಿಕೆ ಸಮಯ. ಸಾಮಾನ್ಯವಾಗಿ ಬೆಳಿಗ್ಗೆ ಶಾಲೆ ಆರಂಭವಾಗುವ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು. ಆದಾಗ್ಯೂ ಸಾರಿಗೆ ಅಥವಾ ಅನಿವಾರ್ಯ ಕಾರಣಗಳಿಗಾಗಿ ಇಲಾಖೆಯು 10 ರಿಂದ 15 ನಿಮಿಷಗಳ ರಿಯಾಯಿತಿ ಸಮಯವನ್ನು ಗ್ರೇಸ್ ಪೀರಿಯಡ್ ನೀಡುತ್ತದೆ. ಉದಾಹರಣೆಗೆ, ಶಾಲೆ ಬೆಳಿಗ್ಗೆ 9:45ಕ್ಕೆ ಆರಂಭವಾಗುವುದಾದರೆ 9:55 ಅಥವಾ 10 ಗಂಟೆಯ ಒಳಗಡೆ ಚೆಕ್ ಇನ್ ಮಾಡಲು ಅವಕಾಶವಿರುತ್ತದೆ. ಅಂದರೆ ಬೆಳಗಿನ ಅಟೆಂಡೆನ್ಸನ್ನು 9:55ರಿಂದ 10 ಗಂಟೆ ಒಳಗಡೆ ಹಾಕಬೇಕು. ಸಾಧ್ಯವಾದಷ್ಟು 9:45 ಒಳಗಡೆ ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ. 3 ದಿನ ತಡವಾದರೆ ಒಂದು ಆಕಸ್ಮಿಕ ರಜೆ ಕಡಿತ, ಲೇಟ್ ಮಾರ್ಕ್ಸ್ 1 CL ಅನ್ನು ಕನ್ಸಿಡರ್ನ ಮಾಡ್ತಾರೆ. ಅಂದರೆ 3 ದಿನ ಸತತವಾಗಿ ಲೇಟ್ ಆದರೆ. 1 ತಿಂಗಳ ಅವಧಿಯಲ್ಲಿ ನೀವು 3 ದಿನಗಳು ನಿಗದಿತ ಗ್ರೇಸ್ ಪೀರಿಯಡ್ಗಿಂತ ತಡವಾಗಿ ಬಂದಿರುವುದು ಆ್ಯಪ್ನಲ್ಲಿ ದಾಖಲಾದರೆ ನಿಮ್ಮ ಖಾತೆಯಿಂದ 1 ದಿನದ ಆಕಸ್ಮಿಕ ರಜೆಯನ್ನು ಕ್ಯಾಶುಯಲ್ ಲೀವ್ CL ಕಡಿತಗೊಳಿಸಲಾಗುತ್ತದೆ. ಒಂದು ವೇಳೆ ನಿಮ್ಮ ಖಾತೆಯಲ್ಲಿ CL ಬಾಕಿ ಇಲ್ಲದಿದ್ದರೆ ಅದನ್ನು ಗಳಿಕೆ ರಜೆ ಅರ್ನ್ಡ್ ಲೀವ್ EL ಅಥವಾ ನಿಯಮಾನುಸಾರ ಅಸಾಧಾರಣ ರಜೆ ಎಂದು ಪರಿಗಣಿಸಲಾಗುತ್ತದೆ. 3. ಸತತ ಅಥವಾ ಗೈರು ಹಾಜರಿ ಎಂದು ಪರಿಗಣನೆ, ಆಬ್ಸೆನ್ಸ್. ಗ್ರೇಸ್ ಪೀರಿಯಡ್ ಮುಗಿದು ತೀರಾ ತಡವಾಗಿ, ಉದಾಹರಣೆಗೆ 1 ಗಂಟೆಗೂ ಹೆಚ್ಚು ತಡವಾಗಿ ಬಂದು ಚೆಕ್ ಇನ್ ಮಾಡಿದರೆ, ಸೂಕ್ತ ಕಾರಣ ಅಥವಾ ಮುಖ್ಯಾಂಶಗಳಿಲ್ಲದಿದ್ದರೆ ಆ ಅರ್ಧ ದಿನವನ್ನು ಅರ್ಧ ದಿನದ ರಜೆ ಆಫ್ ಡೇ ಲೀವ್ ಎಂದು ಮಾರ್ಪಡಿಸುವ ಅಧಿಕಾರ ಮುಖ್ಯೋಪಾಧ್ಯಾಯರಿಗೆ ಅಥವಾ ಮೇಲಾಧಿಕಾರಿಗಳಿಗೆ ಇರುತ್ತದೆ. ಮುಂಚಿತವಾಗಿ ಅನುಮತಿ ಪಡೆಯದೆ ತಡವಾಗಿ ಬಂದು ಆ್ಯಪ್ನಲ್ಲಿ ಹಾಜರಾತಿ ದಾಖಲಿಸದಿದ್ದರೆ ಆ ದಿನವನ್ನು ಗೈರು ಹಾಜರಿ ಎಂದು ಪರಿಗಣಿಸಲಾಗುತ್ತದೆ. ದಂಡನೆ ಮತ್ತು ಶಿಸ್ತು ಕ್ರಮ. 4ನೇದು, ಆ್ಯಪ್ನಲ್ಲಿ ದಾಖಲಾಗುವ ಲೇಟ್ ಮಾರ್ಕ್ಗಳ ಡೇಟಾ ನೇರವಾಗಿ ತಾಲೂಕು BO ಅಥವಾ ಜಿಲ್ಲಾ ಮಟ್ಟದ DDPI ಅಧಿಕಾರಿಗಳಿಗೆ ಲಭ್ಯವಿರುತ್ತದೆ. ತಿಂಗಳಲ್ಲಿ ಸತತವಾಗಿ ತಡವಾಗಿ ಬರುವುದು ಕಂಡುಬಂದಲ್ಲಿ ಇಲಾಖೆಯು ಸಂಬಂಧಪಟ್ಟಂಥ ಸಿಬ್ಬಂದಿಗೆ ಕಾರಣ ಕೇಳುವ ನೋಟಿಸ್, ಶೋಕಾಸ್ ನೋಟಿಸ್ ಜಾರಿ ಮಾಡಬಹುದು. ಸಮರ್ಥನೀಯ ಕಾರಣ ನೀಡದಿದ್ದರೆ ಸೇವಾ ಪುಸ್ತಕದಲ್ಲಿ, ಸರ್ವಿಸ್ ರಿಜಿಸ್ಟರ್ನಲ್ಲಿ ಇದನ್ನು ದಾಖಲಿಸುವ ಸಾಧ್ಯತೆ ಇರುತ್ತದೆ. ಕಾಮ್ಸ್ ಆ್ಯಪ್ನಲ್ಲಿ ನಿಗದಿತ ಶಾಲಾ ಅವಧಿ ಮುಗಿಯುವ ಮುನ್ನವೇ ಚೆಕ್ಔಟ್ ಮಾಡಿದರೆ ಅರ್ಲಿ ಡಿಪಾರ್ಚರ್ ಅದನ್ನು ಕರ್ತವ್ಯದ ಅವಗಣನೆ ಅಥವಾ ಕರ್ತವ್ಯ ಲೋಪ ಎಂದು ಪರಿಗಣಿಸಲಾಗುತ್ತದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು KCSR ಮತ್ತು ಶಿಕ್ಷಣ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಈ ಕೆಳಗಿನ ನಿಯಮಗಳು ಅನ್ವಯಿಸುತ್ತವೆ. ಅರ್ಧ ದಿನದ ರಜೆ ಕಡಿತ, ಆಫ್ ಡೇ ಲೀವ್. ಶಾಲೆಯ ಅಧಿಕೃತ ಮುಕ್ತಾಯದ ಸಮಯಕ್ಕಿಂತ ತೀರಾ ಮುಂಚಿತವಾಗಿ, ಉದಾಹರಣೆ ಮಧ್ಯಾಹ್ನದ ಅವಧಿಯಲ್ಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಚೆಕ್ಔಟ್ ಮಾಡಿದರೆ ಆ ದಿನದ ದ್ವಿತೀಯಾರ್ಧವನ್ನು ಅರ್ಧ ದಿನದ ರಜೆ ಆಫ್ ಡೇ CL ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ರಜೆಯ ಖಾತೆಯಲ್ಲಿ ಆಕಸ್ಮಿಕ ರಜೆ CL ಬಾಕಿ ಇಲ್ಲದಿದ್ದರೆ ಅದನ್ನು ಗಳಿಕೆ ರಜೆ EL ಅಥವಾ ವೇತನ ರಹಿತ ರಜೆ LWA ಎಂದು ಬದಲಾಯಿಸಲಾಗುತ್ತದೆ. ತಡವಾಗಿ ಬರುವುದು ಮತ್ತು ಬೇಗವಾಗಿ ಹೋಗುವುದು, ಲೇಟ್ ಇನ್ ಅಂಡ್ ಅರ್ಲಿ ಔಟ್. 1 ತಿಂಗಳಲ್ಲಿ 3 ಬಾರಿ ನಿಗದಿತ ಸಮಯಕ್ಕಿಂತ ಬೇಗ ಚೆಕ್ಔಟ್ ಮಾಡಿದರೆ ಅಥವಾ ಬೆಳಿಗ್ಗೆ ತಡವಾಗಿ ಬಂದು ಸಂಜೆ ಬೇಗ ಹೋದರೆ ನಿಯಮದ ಪ್ರಕಾರ 1 ದಿನದ ಆಕಸ್ಮಿಕ ರಜೆ CL ಕಡಿತವಾಗುತ್ತದೆ. ಪೂರ್ವಾನುಮತಿ ಮತ್ತು ಶಾಲಾ ಚಲನವಲನ ವಹಿ. ಅಧಿಕೃತ ಕೆಲಸ, OOD ಅಥವಾ ಟ್ರೈನಿಂಗ್, ಇಲಾಖೆಯ ಅಧಿಕೃತ ಕೆಲಸ, CRC ಸಭೆ ಅಥವಾ ಕ್ಷೇತ್ರ ಕಾರ್ಯಗಳಿಗಾಗಿ ಶಾಲಾ ಅವಧಿಗಿಂತ ಮುಂಚಿತವಾಗಿ ಹೋಗಬೇಕಾದಲ್ಲಿ ಕಡ್ಡಾಯವಾಗಿ ಶಾಲೆಯ ಚಲನವಲನ ವಹಿಯಲ್ಲಿ ಮೂವ್ಮೆಂಟ್ ರಿಜಿಸ್ಟರ್ ನಮೂದಿಸಿ ಮುಖ್ಯೋಪಾಧ್ಯಾಯರ HM ಅನುಮತಿ ಪಡೆಯಬೇಕು. ನಂತರ ಆ್ಯಪ್ನಲ್ಲಿ ಆನ್ ಡ್ಯೂಟಿ ಆಯ್ಕೆಯನ್ನು ಬಳಸಬೇಕಾಗುತ್ತದೆ. ವೈಯಕ್ತಿಕ ತುರ್ತು ಸಂದರ್ಭ, ಅನಿವಾರ್ಯ ವೈಯಕ್ತಿಕ ಕಾರಣಗಳಿದ್ದರೆ ಮುಖ್ಯೋಪಾಧ್ಯಾಯರ ಪೂರ್ವಾನುಮತಿ ಪಡೆದು ಅರ್ಧ ದಿನದ ಆಕಸ್ಮಿಕ ರಜೆ ಆಫ್ ಡೇ CL ಅರ್ಜಿಯನ್ನು ಸಬ್ಮಿಟ್ ಮಾಡಿ ನಿರ್ಗಮಿಸಬೇಕು. 4. ಅನಧಿಕೃತ ಗೈರು ಹಾಜರಿ ಮತ್ತು ಶಿಸ್ತು ಕ್ರಮ. ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಬೇಗ ಚೆಕ್ಔಟ್ ಮಾಡುವುದು ಸತತವಾಗಿ ಕಂಡುಬಂದಲ್ಲಿ ಅದನ್ನು ಅನಧಿಕೃತ ಗೈರು ಹಾಜರಿ, ಅನ್ಆಥರೈಸ್ಡ್ ಆಬ್ಸೆನ್ಸ್ ಎಂದು ಪರಿಗಣಿಸಿ BEO ಅಥವಾ DDPI ಮಟ್ಟದಲ್ಲಿ ಕಾರಣ ಕೇಳುವ ನೋಟಿಸ್ ನೀಡಲಾಗುತ್ತದೆ. ಇದು ನಿಮ್ಮ ಸೇವಾ ವರದಿ, ಪರ್ಫಾರ್ಮೆನ್ಸ್ ರಿಪೋರ್ಟ್ ಮತ್ತು ವಾರ್ಷಿಕ ವೇತನ ಬಡ್ತಿ ಇನ್ಕ್ರಿಮೆಂಟ್ ಮೇಲೆಯೂ ಪ್ರಭಾವ ಬೀರಬಹುದು. ಗಮನಿಸಿ, ಕಾಮ್ಸ್ ಆ್ಯಪ್ ಜಿಯೋ ಫೆನ್ಸಿಂಗ್ ಆಧಾರದ ಮೇಲೆ ಮಾಡುವುದರಿಂದ ನೀವು ಶಾಲಾ ಆವರಣದಲ್ಲಿದ್ದಾಗ ಮಾತ್ರ ಚೆಕ್ಔಟ್ ಮಾಡಲು ಸಾಧ್ಯ. ಶಾಲೆಯಿಂದ ಹೊರಹೋದ ನಂತರ ದೂರದ ಸ್ಥಳದಿಂದ ಚೆಕ್ಔಟ್ ಮಾಡಲು ಆ್ಯಪ್ ಅನುಮತಿಸುವುದಿಲ್ಲ. ತಾಂತ್ರಿಕ ದೋಷದಿಂದ ಇಂಥ ಸಮಸ್ಯೆಗಳು ಎದುರಾದರೆ ತಕ್ಷಣವೇ ಮುಖ್ಯೋಪಾಧ್ಯಾಯರ ಗಮನಕ್ಕೆ ತಂದು ಮ್ಯಾನ್ಯುಯಲ್ ರಿಕ್ವೆಸ್ಟ್ ಅನ್ನು ಕಳುಹಿಸಬೇಕಾಗುತ್ತದೆ. ಸ್ನೇಹಿತರೆ, ಇದು ಹಾಜರಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ
ಯಾವ ರೀತಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ, ಯಾವೆಲ್ಲ ನಿಯಮಗಳು ಅನ್ವಯ ಆಗ್ತವೆ, ಲೇಟಾಗಿ ಬಂದರೆ ಅಥವಾ ಬೇಗ ಬಂದರೆ ಅಟೆಂಡೆನ್ಸನ್ನ ಯಾವ ರೀತಿ ಮೇಂಟೈನ್ ಮಾಡಲಾಗುತ್ತೆ ಅಂತಕ್ಕಂಥ ಸುಮಾರು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಸೊ ಇದಾಗಿತ್ತು ಕಾಮ್ಸ್ ಆ್ಯಪ್ನ ಹೆಚ್ಚು ಅವರಿಗೆ ಮಾಹಿತಿ ಅಂತಕ್ಕಂಥದ್ದು. ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.